ಬನಶಂಕರಿ ಚಿತಾಗಾರದಲ್ಲಿ ಅಪರ್ಣಾ ಅವರ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಅಂತ್ಯ ಸಂಸ್ಕಾರ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಕುಟುಂಬಸ್ಥರು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿಕ್ಕಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬನಶಂಕರಿ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಅನ್ನುವಂಥದ್ದನ್ನು ಈಗ ಕುಟುಂಬಸ್ಥರು ಹೇಳಿದ್ದಾರೆ. ಒಂದು ಅರ್ಧ ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ತದನಂತರ ಬನಶಂಕರಿ ಚಿತಾಗಾರದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿಕ್ಕಿದೆ. ಈಗಾಗಲೇ 12 ಗಂಟೆಗೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಅವರ ಕುಟುಂಬಸ್ಥರು ಮಾಹಿತಿಯನ್ನು ನೀಡಿದ್ದಾರೆ. 11 ಗಂಟೆಯವರೆಗೂ ಗಣ್ಯರು ಬರ್ತಾರೆ, ಅವರ ಕುಟುಂಬಸ್ಥರು ಬರ್ತಾರೆ, ದರ್ಶನವನ್ನು ಪಡೆದುಕೊಳ್ತಾರೆ. 11:15 ನಂತರ ಸಾರ್ವಜನಿಕರಿಗೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಅನೇಕರು ಬರ್ತಾ ಇದ್ದಾರೆ. 12 ಗಂಟೆಗೆ ಸರಿಯಾಗಿ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಎಲ್ರಿಗೂ ನಮಸ್ಕಾರ. ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬ ಖಾಸಗಿಯಾಗಿ ಬದುಕಿದವರು. ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನು ಬೀಳ್ಕೊಡ ಬಯಸ್ತೇನೆ. ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದಲೇನೇ ಇಡೀ ಕರ್ನಾಟಕಕ್ಕೆ ಸೇರಿದವಳು. ಅವಳ ಒಂದೇ ಒಂದು ಆಶಯ ಇತ್ತು, ಮಾಧ್ಯಮದವರ ಎದುರು ನಿಂತು ಏನಾಯಿತು ಅಂತ ಹೇಳು ಅಂತ. ಅಷ್ಟನ್ನು ನಾನು 2 ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದೇನೆ. 2 ವರ್ಷದ ಹಿಂದೆ, ಅಂದರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯಿತು. ಅದಾಗಲೇ 4ನೆಯ ಹಂತದಲ್ಲಿತ್ತು. ಮೊದಲು ನೋಡಿದ ವೈದ್ಯರು ಇನ್ನು 6 ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು. ಆದರೆ ಅವಳು ಛಲಗಾತಿ, ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನುವ ಒಂದು ಛಲ ಇತ್ತು. ಅದಾದ ಮೇಲೂ ಕೂಡ 1.5 ವರ್ಷ ಅಂತ ಇಟ್ಕೊಳ್ಳೋಣ, ಜನವರಿಯವರೆಗೆ ಹೋರಾಡಿದ್ಲು. ಫೆಬ್ರವರಿಯಿಂದ ಸ್ವಲ್ಪ ಸೋತ್ಲು. ಏಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ. ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಬರುವ ಅಕ್ಟೋಬರ್ಗೆ ಅವಳಿಗೆ 58 ವರ್ಷ ತುಂಬ್ತಿತ್ತು. ಆದರೆ ಅವಳ ದೇಹ ಅನ್ನೋದು ಒಂದು ಮಾಯಕ ಅಂತ ನನಗನ್ಸುತ್ತೆ. ಅದು ತನ್ನ ನಿಜವಾದ ವಯಸ್ಸನ್ನು ಯಾವತ್ತೂ ತೋರಿಸ್ಲಿಲ್ಲ. ಐ ವುಡ್ ಆಲ್ವೇಸ್ ಸೇ ಯು ಆರ್ ಎನ್ ಏಜ್ಲೆಸ್ ಬ್ಲಂಡರ್ ಅಂತ. ಆ್ಯಂಡ್ ದಟ್ಸ್ ಹೌ ಶಿ ಲಿವ್ಡ್. 9:30 ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನನ್ನು ತಾನು ಹಿಂಪಡ್ಕೊಳ್ತು ಅಂತ ಹೇಳಕ್ಕೆ ಬಯಸ್ತೇನೆ. ಇದಕ್ಕಿಂತ ಹೆಚ್ಚೇನೂ ಹೇಳಲಾರೆ. ದಯವಿಟ್ಟು ನೀವುಗಳೆಲ್ಲ ತಮ್ಮ ಗೂಡುಗಳಿಗೆ ಹೋಗಬಹುದು. ನಾಳೆ ಬೆಳಿಗ್ಗೆ 7:30 ಸುಮಾರಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ. ಮನೆಯಲ್ಲಿ ಕುಟುಂಬದವರಿದ್ದಾರೆ, ಅವ್ರ ಜೊತೆ ಅಟ್ಲೀಸ್ಟ್ ಈ ರಾತ್ರಿಯನ್ನು ನಾನು ಕಳೆಯಲು ಬಯಸ್ತೇನೆ. 7:30 ಸುಮಾರಿಗೆ ಇಲ್ಲಿ ಬರಬಹುದು. ಇದು ಅಪರ್ಣಾ ಅವರ ಪತಿ ನಾಗರಾಜ ವಸ್ತಾರೆ ಅವರ ಮಾತು. ಅವರು ಯಾವ ರೀತಿ ಬದುಕಿದ್ರು, ಕ್ಯಾನ್ಸರ್ ಯಾವಾಗ ಕಾಣಿಸ್ಕೊಳ್ತು, ಚಿಕಿತ್ಸಾ ಹಂತ ಯಾವ ರೀತಿ ಇತ್ತು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಭಾವುಕರಾಗ್ತಾ ಇದ್ದರು. 6 ತಿಂಗಳಂತ ಹೇಳಿದ್ರಂತೆ. 1.5 ವರ್ಷಗಳ ಕಾಲ, ಹತ್ತತ್ರ 2 ವರ್ಷ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡಿದರು. ಫೆಬ್ರವರಿಯಿಂದ ಈಚೆಗೆ ಸ್ವಲ್ಪ ಸೋತರು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಅಂತಿಮವಾಗಿ ನಿನ್ನೆ 9:30ರಿಂದ 9:45 ಸಮಯದಲ್ಲಿ ಕೊನೆಯುಸಿರೆಳೆದರು ಅನ್ನೋಂಥ ಮಾತನ್ನು ಅವರ ಪತಿ ಹೇಳ್ತಾ ಇದ್ರು. ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಅಪರ್ಣಾ ಅವರ ಪತಿಯನ್ನು ಸಮಾಧಾನ ಮಾಡ್ತಾ ಇದ್ದಾರೆ ಅವರ ಸಂಬಂಧಿಕರು. ಇನ್ನು ಅಪರ್ಣಾ ಅವರು ಯಾವ ರೀತಿ ಸೊಗಸಾದಂತಹ ಕನ್ನಡ ಭಾಷೆಗೆ ಹೆಸರಾಗಿದ್ದರು, ಬಾಲ್ಯದಲ್ಲಿಯೇ ಒಂದು ರೀತಿ ಅವರಿಗೆ ಕನ್ನಡದ ನಂಟು. ಇವರ ತಂದೆ ಮೂಲತಃ ಪತ್ರಕರ್ತರು.
ಪುಟ್ಟಣ್ಣ ಕಣಗಾಲ್ ಅವರಿಗೆ ಅತ್ಯಾಪ್ತರು. ಸೊ ಒಂದಿನ ಪುಟ್ಟಣ್ಣ ಕಣಗಾಲ್ ಅವ್ರು ಹೇಳ್ತಾರೆ, ನಿಮ್ಮ ಮಗಳು ಸಿನಿಮಾ ರಂಗಕ್ಕೆ ಬರಬೇಕು ಅಂತ. ಒಲ್ಲದ ಮನಸ್ಸಿನಿಂದನೇ ಮತ್ತು ಪುಟ್ಟಣ್ಣವರ ಒತ್ತಾಯದಿಂದ 1984ರಲ್ಲಿ ಇವರ ಚಿತ್ರರಂಗ ಪ್ರವೇಶ ಆಗುತ್ತೆ ಮಸಣದ ಹೂವು ಸಿನಿಮಾದ ಮೂಲಕ. ಇವರು ಸಿನಿಮಾದಲ್ಲಿ ಅದ್ಭುತ ನಟಿಯಾಗಿ ಮುಂದುವರಿಬೇಕು ಅನ್ನುವಂತಹ ಒಂದು ಮಹದಾಸೆ ಪುಟ್ಟಣ್ಣ ಕಣಗಾಲ್ ಅವರಿಗೆ ಇರುತ್ತೆ. ಹೀಗಾಗಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳಿದ್ರಂತೆ ಪುಟ್ಟಣ್ಣ ಕಣಗಾಲ್ ಅವರು, ಮಗಳ ಮದುವೆ ಮಾಡಬೇಡಿ ಅಂತ. ಅಂದರೆ ಸಿನಿಮಾ ರಂಗವನ್ನು ಅವರು ಸಿನಿಮಾ ವರದಿಗಾರರು ಕೂಡ ಆಗಿದ್ದಂಥವ್ರು ಅಪರ್ಣ ಅವರ ತಂದೆ. ಹೀಗಾಗಿ ಚಿತ್ರರಂಗ ಅಂದ್ರೇನು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅಪರ್ಣ ಅವರು ಮದುವೆಯನ್ನು ಮಾಡ್ತಾರೆ. ಮತ್ತೆ ಇವರನ್ನು ಚಿತ್ರರಂಗ ಕೈ ಬೀಸಿ ಕರೆಯುತ್ತೆ. ಇವರ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗಿದ್ದು ಇವರು ಅಮೇರಿಕಾದಿಂದ ವಾಪಸ್ ಬಂದ ಮೇಲೆ. ಮತ್ತೆ ಇವರು ಯಥಾವತ್ತಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ನಿರೂಪಣೆಯಲ್ಲಿ ಕಾಣಿಸ್ಕೊಳ್ತಾರೆ, ಕಿರುತೆರೆಯಲ್ಲಿ ಧಾರಾವಾಹಿಗಳ ಮೂಲಕ ಕಾಣಿಸ್ಕೊಳ್ತಾರೆ. ಮುಕ್ತ ಆಗಿರ್ಬೋದು, ಮುಕ್ತ ಆಗಿರ್ಬೋದು, ಮನ್ವಂತರ ಆಗಿರ್ಬೋದು, ಹೀಗೆ 10 ಹಲವು. ಅಪರ್ಣ ಅವರ ಪತಿ ಮಾತಾಡ್ತಿದ್ದಾರೆ ನೋಡೋಣ. ನಮಸ್ಕಾರ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಎಲೆಮರೆಯ ಕಾಯಿ ಹಾಗೆ ಇರಬೇಕು ಅಂತ ನನ್ನಮ್ಮ ಮತ್ತು ಅಪರ್ಣೆ ಹೇಳ್ಕೊಟ್ಟ ಪಾಠ. ನಾನು ನೇಪಥ್ಯದಲ್ಲೇ ಇರಲಿಕ್ಕೆ ಬಯಸುವಂಥವನು. ಒಂದು ಅನಿವಾರ್ಯ ಕಾರಣದಿಂದ ಈಗ ನಿಮ್ಮೆಲ್ಲರೆದುರಿದ್ದೇನೆ. ಅಪರ್ಣಳ ಅಂತಿಮ ದರ್ಶನವನ್ನು ನನ್ನ ಮನೆಯ ಆವರಣದಲ್ಲಿ ಬಿಟ್ಟು ಅವಳು ಕೆಲಸ ಕೈಕೊಂಡ ರವೀಂದ್ರ ಕಲಾಕ್ಷೇತ್ರದಲ್ಲಾಗಲಿ ಅಥವಾ ಇನ್ನಾವುದೇ ಸಾರ್ವಜನಿಕ ವೇದಿಕೆಯಲ್ಲಾಗಲಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಯಾರೇ ಇರಲಿ, ಅಪರ್ಣಾಸಕ್ತರು, ಕನ್ನಡಾಸಕ್ತರು, ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನೆ ಇದ್ದ ಈ ಮನೆ ಅಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ನಮಸ್ಕಾರ. ಸರ್, ಎಷ್ಟು ಗಂಟೆವರೆಗೆ ಅಂತಿಮ ದರ್ಶನ ಇರುತ್ತೆ? ಆನಂತರ ಎಲ್ಲಿ? ಈಗ ಇವತ್ತೇನೋ ರಾಹು ಕಾಲ 10:30ರಿಂದ 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ, ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತ್ತಾಗಾರದ ಕಡೆಗೆ ಹೋಗ್ತೇವೆ. ಅದು ಬೇಡ ಅಲ್ಲ, ನಾವು ಯಾವತ್ತೂ ಅದನ್ನ ನಂಬಿರಲಿಲ್ಲ. ಏನು ಗೊತ್ತಾ, ಒಳಮನೆಯ ಆಚರಣೆ ಒಳಮನೆಯದ್ದು, ಬೀದಿದು. ನಾನು ಈಗ ಮನೆಯೊಳಗಿಂದ ಬೀದಿಗೆ ತರೋದು ಬೇಡ. ಎಸ್, ಇದು ಅಪರ್ಣ ಅವರ ಪತಿಯ ಮಾತು. ಅವರು ಹೇಳ್ತಾ ಇದ್ರು, ಸಾರ್ವಜನಿಕ ದರ್ಶನಕ್ಕೆ ಅಂದರೆ ಅಂತಿಮವಾಗಿ ಸಾರ್ವಜನಿಕರು ಅವರನ್ನು ನೋಡಬೇಕು ಅನ್ನುವಂತಹ ಆಸೆ ಸಹಜವಾಗಿರುತ್ತೆ. ಅವರು ಕೆಲಸ ಮಾಡಿದಂಥ ಗುರುತಿಸ್ಕೊಂಡಂತಹ ಹಲವು ವೇದಿಕೆ ಕಾರ್ಯಕ್ರಮಗಳು, ಅಂಥ ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕಾಗ್ತಾ ಇಲ್ಲ ನಮ್ಮ ಕಡೆಯಿಂದ ಅಂತ ಹೇಳಿದರು. ಅಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಬಹುದು.